ವಿಡಿಯೋ ನೋಡಿ ಕೊನೆವರೆಗೂ ನೋಡಿ 4,000 ಜಮೆ ಆಯಿತು. ಖಂಡಿತವಾಗ್ಲೂ ಹೌದು. ಒಂದಿಷ್ಟು ಜನರಿಗೆ ಇಲ್ಲಿ ಸುಳ್ಳು ಅಂತ ಅನಿಸುತ್ತೆ. ಈಗ ನಾನು ಹೇಳಿದ ತಕ್ಷಣ ನೀವು ಹೇಳ್ತೀರಾ ಸುಳ್ಳು, ಇದು ನಾವು ನಂಬಲಿಕ್ಕೆ ಸಿದ್ಧ ಇಲ್ಲ ಸರ್ ಅಂತ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಯಾರಿಗೆಲ್ಲ ಹಣ ಬಂದಿದೆ, ಯಾರಿಗೆಲ್ಲ ಹಣ ಬರ್ತಾ ಇದೆ, ಮತ್ತು ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ. ಆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಯಾವುದೇ ಒಂದು ವಿಡಿಯೋವನ್ನು ಉದ್ದಕ್ಕೆ ಕೇಳ್ಕೊಂಡು ಹೋಗುವಂಥದ್ದು ಏನಿಲ್ಲ. ಸಿಂಪಲ್ಲಾಗಿ ಒಂದು 5-10 ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರೂ ಕೂಡ ದಯವಿಟ್ಟು ಮಧ್ಯದಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಶುರು ಮಾಡೋಣ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿರಬಹುದು. ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಿಮ್ಮ ಜಿಲ್ಲೆಗಳಾಗಿದ್ದರೆ ಡೆಫಿನೆಟಾಗಿ ಹಣ ಬರುತ್ತೆ. ಆ್ಯಂಡ್ ಎಲ್ಲರೂ ನಿಮ್ಮ ಜಿಲ್ಲೆಗಳಾಗಿಲ್ಲದೆ ಇದ್ದರೂ ಕೂಡ ಹಣ ಬರುತ್ತೆ, ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡಿ ಮತ್ತೊಂದು ವಿಡಿಯೋವನ್ನು. ಒಂದಿಷ್ಟು ಜನ ಕ್ಯೂರಿಯಾಸಿಟಿಯಲ್ಲಿ ಕೇಳಿದ್ರಿ, ಅಂದರೆ ಹಣ ಬಂದಿಲ್ಲ ಸರ್, ಹಾಗೆ ಸರ್, ಹೀಗೆ ಸರ್, ಮತ್ತೊಂದು ಸರ್, ನಮಗೆ ಸರ್ಕಾರ ಏನು ಇಲ್ಲಿ ಹಣ ಹಾಕ್ತಾ ಇಲ್ಲ, ನಮಗೆ ಇಲ್ಲಿ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ, ಹಾಗೆ ಹೀಗೆ ಮತ್ತೊಂದು ಇನ್ನೊಂದು ಅನ್ನುವಂಥ ಒಂದು ಕ್ವೆಶನನ್ನು ಹೇಳಿದಿರಿ. ನೀವು ತಪ್ಪಲ್ಲ, ಖಂಡಿತವಾಗ್ಲೂ ತಪ್ಪಲ್ಲ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಿದೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಿಲ್ಲ. ಅಂದರೆ ಹಣ ಜಮೆ ಆಗಿಲ್ಲ ಕೆಲವರಿಗೆ. ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ. ಈಗ ಆಲ್ಮೋಸ್ಟ್ ಯಾರಿಗೆಲ್ಲ ಹಣ ಬರಬೇಕು, ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ನಾನು ವಿಡಿಯೋವನ್ನು ಉದ್ದಕ್ಕೆ ಕೇಳ್ಕೊಂಡು ಹೋಗಲ್ಲ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಈ ರೀತಿ ನಿಮ್ಗೆ ಯಾರೂ ಕೂಡ ವಿವರಣೆ ಕೊಡಲ್ಲ, ನಾನೇ ಕೊಡುವಂಥದ್ದು. ಫಸ್ಟಾಗಿ ನಾನೇ ಕೊಡ್ತಾಯಿದ್ದೀನಿ. ಇದುವರೆಗೂ ಕೂಡ ಯಾರೂ ನಿಮ್ಗೆ ಕೊಟ್ಟಿಲ್ಲ ಈ ರೀತಿ ಸಿಂಪಲಾಗಿ ಹೇಳುವಂಥದ್ದು ವಿಡಿಯೋವನ್ನು. ಅದಕ್ಕೆ ಕೊನೆವರೆಗೂ ನೋಡಿ. ಏನು ಇಲ್ಲಿ 95% ಜನರಿಗೆ ಹಣ ಬಂದಿಲ್ಲ, ಅಂದರೆ 95% ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದು ಮಾತು. ಈಗ ಹಣ ಜಮೆ ಆಗಿಲ್ಲ ಅಂತ ನಾನು ಹೇಳಲ್ಲ, ಖಂಡಿತವಾಗ್ಲೂ ಹಣ ಜಮೆ ಆಗಿದೆ. ಆದರೆ ಯಾರಿಗೆಲ್ಲ ಹಣ ಜಮೆ ಆಗಿದೆ ಅನ್ನುವಂಥದ್ದು ದೊಡ್ಡ ವಿಚಾರ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಹಣ ಜಮೆ ಆಗಿದೆ. ಈಗ ನೀವು ಒಂದಿಷ್ಟು ಜನ ಹೇಳ್ತೀರಾ, ಸರ್ ನಮಗೆ ಜಮೆ ಆಗಿದ್ದಲ್ವಾ ಸರ್, ನಾವೇನು ಇಲ್ಲಿ ಆಲ್ಮೋಸ್ಟ್ ಏನು ನಮಗೆ ಪ್ರಾಬ್ಲಮ್ ಆಗಿಲ್ಲ ಸರ್, ಹಣ ಜಮೆ ಆಗಿದೆ. ತುಂಬ ಸಂತೋಷ. ಯಾರಿಗೆ ಹಣ ಜಮೆ ಆಗಿದೆ ಅಂಥವರಿಗೆ ತುಂಬ ಸಂತೋಷ. ಯಾಕಪ್ಪ ಅಂತಂದರೆ ನನ್ನ ಕಡೆಯಿಂದಂತೂ ಖಂಡಿತವಾಗ್ಲೂ ಹೇಳ್ತೀನಲ್ಲ, ಕಂಗ್ರ್ಯಾಚುಲೇಷನ್ಸ್. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನ ಕೇಳಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಯಾಕೆ ಹೇಳಿದೆ ಅಂತಂದರೆ, ಕೆಲರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ. ಯಾಕೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ತುಂಬ ಜನರ ಒಂದು, ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದೆ ಆ್ಯಂಡ್ ಅದ್ರ ಬಗ್ಗೆ ಹೇಳಿದೆ. ಇಲ್ಲಿ ನಿಮ್ಗೆ ಹಣ ಜಮೆ ಆಗಿದೆಯಾ, ಡೆಫಿನೆಟಾಗಿ ನನಗೆ ಸಂತೋಷ. ಯಾಕಪ್ಪ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಅಕೌಂಟಿಗೆ ಹಣ ಬಂತ ನಮಗೆ ಒಳ್ಳೇದಾಗುತ್ತೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ನಿಮ್ಮ ಅಕೌಂಟಿಗೆ ಹಣ ಬಂದರೆ ನಮ್ಗೆ ಖಂಡಿತವಾಗ್ಲೂ ನೀವು ಡೆಫಿನೆಟಾಗಿ ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಹಣ ಬಂತ ನಮಗೆ ಖುಷಿ. ಯಾರಿಗೆಲ್ಲ ಹಣ ಬಂದಿದೆ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾರ ಅಕೌಂಟಿಗೆ ಹಣ ಬಂದಿದೆ, ಯಾರ ಅಕೌಂಟಿಗೆ ಹಣ ಬಂದಿಲ್ಲ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು, ಪಾನ್ ಕಾರ್ಡ್ ಅಪ್ಡೇಟನ್ನು, ಆಧಾರ್ ಕಾರ್ಡ್ ಅಪ್ಡೇಟನ್ನು ದಯವಿಟ್ಟು ಮಾಡ್ಕೊಳ್ಳಿ ಬೇಗ. ಈಗ ನಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಜಿಲ್ಲೆ ಮಂಡ್ಯ, ಹಾಸನ, ಕೋಲಾರ, ಕೊಡಗು, ಕೊಪ್ಪಳ. ಫಸ್ಟ್ ಒಂದು 5 ಜಿಲ್ಲೆ, ಟೋಟಲ್ 25 ಜಿಲ್ಲೆಗಳಿಗೆ ಜಮೆ ಆಗ್ತಿದೆ. ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಈ 5 ಜಿಲ್ಲೆಗಳಿಗೆ ಫಸ್ಟ್ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬಳ್ಳಾರಿ. ಈ 5 ಜಿಲ್ಲೆ, ಒಟ್ಟು 10 ಜಿಲ್ಲೆ ಆಯ್ತು. ಈಗ ಒಟ್ಟು 10 ಜಿಲ್ಲೆ ಆಯಿತು. ಅವು 10 ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಈಗ ಮತ್ತೊಂದು 5 ಜಿಲ್ಲೆಗಳ ಹೆಸರನ್ನು ನನಗೆ ತಿಳಿಸ್ತೀನಿ. ಇಲ್ಲಿ ಆ 5 ಜಿಲ್ಲೆ ಯಾವುದಂತ ನೋಡ್ತಾ ಹೋಗೋಣ. ಇದಾದಮೇಲೆ ಯಾದಗಿರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, 15 ಜಿಲ್ಲೆ ಆಯಿತು. ಬಳ್ಳಾರಿ, ಬೀದರ್, ಹುಬ್ಬಳ್ಳಿ, ದಾವಣಗೆರೆ, ಧಾರವಾಡ, ವಿಜಯಪುರ, ವಿಜಯನಗರ, ಕೋಲಾರ, ಕೊಪ್ಪಳ, ಆ್ಯಂಡ್ ಅದಾದಮೇಲೆ ನಿಮಗೆ ಬೆಳಗಾವಿ, ಮೈಸೂರು, ಮಂಡ್ಯ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಹಣ ಜಮೆ ಆಗಿಲ್ಲ ಅಂದರೆ ಒಂದು ಬಾರಿ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸ್ಕೊಡಿ. ತುಂಬ ಜನ ಅದನ್ನು ಮಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೆಲ್ಪ್ ಆಗಬಹುದು ಅಲ್ಲ, ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ತುಂಬ ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನೂ ಕೂಡ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ ತುಂಬ ಇಂಪಾರ್ಟೆಂಟ್ ಆಗುವಂಥ ಮೇಯ್ನ್ ಕಾಮೆಂಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ನೀವು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಡೆಫಿನೆಟಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರು ದಯವಿಟ್ಟು ಹಣವನ್ನು ಪಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಿ. ಮೇಯ್ನಾಗಿ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬ್ರೇಕಿಂಗ್ ನ್ಯೂಸನ್ನು ನನಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಪ್ರತಿ ಬಾರಿ. ಹಾಗಾಗಿ ಏನೂ ಕೂಡ ಪ್ರಾಬ್ಲಮ್ ಯಾರಿಗೂ ಆಗಬಾರ್ದು ಈ ಒಂದು ಯೋಜನೆ ಕಡೆಯಿಂದಂತ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಮತ್ತು ಇನ್ನೊಂದು, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪಾನ್ ಕಾರ್ಡ್ ಅಪ್ಡೇಟ್ ಏನೇ ಇರಲಿ, ಆದರೆ ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ, ಇಲ್ಲಿ ಒಂದಿಷ್ಟು ಜನರಿಗೆ ತುಂಬ ಕ್ಯೂರಿಯಾಸಿಟಿ ಅಂತಂದರೆ, ಈಗ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥದ್ದು ಸರಿ. ಯಾವ ರೀತಿಯಲ್ಲಿ ಆಗಿಲ್ಲ, ಯಾರಿಗಾಗಿಲ್ಲ, ಮತ್ತು ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು, ಯಾಕೆ ಆಗಿಲ್ಲ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ತುಂಬ ಜನ ಕೇಳ್ತೀರ, ಈಗ ಅಂದರೆ ನಮಗೆ ಅದಾಗಿಲ್ಲ ಸರ್, ಇದಾಗಿಲ್ಲ ಸರ್ ಅಂತ ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗ್ಬೇಡಿ. ಈಗ ಯಾರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ನೀವು ಅದರಲ್ಲಿ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಲ್ಲ, ಯಾಕಪ್ಪ ಅಂತಂದು ತುಂಬ ಜನ ಟೆನ್ಷನ್ ತಗೊಳ್ಬಿಡ್ತೀರೋ, ಅಯ್ಯೋ ಇಲ್ಲ, ಡೆಫಿನೇಟಾಗಿ ಹಣ ಬರುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ಜನ ಕೇಳಿದಿರಿ ಆಧಾರ್ ಕಾರ್ಡ್ ಅಪ್ಡೇಟ್, ಮತ್ತು ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ. ರೇಷನ್ ಕಾರ್ಡ್ ಅಪ್ಡೇಟು ಕೇಳಿದ್ರಿ. ಆ್ಯಂಡ್ ನಿಮ್ಗೆ ಇದಾದಮೇಲೆ ತುಂಬ ಜನ ಮತ್ತೊಂದು ಕೇಳಿದ್ರಿ, ಏನಪ್ಪ ಅಂತಂದರೆ ಆಲ್ಮೋಸ್ಟ್ ನಮ್ಗೆ ಹಣ ಯಾಕೆ ಜಮೆ ಆಗ್ತಾಯಿಲ್ಲ ಅನ್ನುವಂಥದ್ದು. ಇಲ್ಲಿ ಹಣ ಜಮೆ ಆಗ್ತಾಯಿಲ್ಲ ಅಂತ ಯಾರು ಹೇಳಿದರು ಅಂತ ನಾನು ಕೇಳುವಂಥದ್ದು. ಯಾಕಪ್ಪ ಅಂತಂದರೆ ಹಣ ಇಲ್ಲಿ ಜಮೆ ಆಗುತ್ತೆ, ಪೆನ್ಷನ್ ಹಣ ಕೂಡ ಜಮೆ ಆಗುತ್ತೆ. ಪೆನ್ಷನ್ ಹಣದಲ್ಲಿ ತುಂಬ ಜನ ಕಾಯ್ತಾ ಇದ್ದೀರ ಅಂತ ನನಗೆ ಗೊತ್ತಿದೆ. ತುಂಬ ಜನ ಹೇಳಿದ್ದೀರ, ನಮಗೆ ಹಣ ಬೇಕು ಸರ್, ನಮ್ಗೆ ಹಣ ಬಂದಿಲ್ಲ, ನಾವು ಇದುವರೆಗೂ ಕೂಡ ಕಾಯ್ತಾ ಇದ್ದೀವಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆಯೂ ಕೂಡ ನಾನು ಆಲ್ರೆಡಿ ಚೆಕ್ ಮಾಡಿದ್ದೆ. ಆ್ಯಂಡ್ ತುಂಬ ಜನ ಹೇಳಿದ್ದೀರ ಹಣ ಬಂದಿಲ್ಲ ಸರ್ ಹಾಗೆ ಹೀಗೆ ಅನ್ನುವಂಥದ್ದು. ಡೆಫಿನೆಟಾಗಿ ನಾನು ನಿಮಗೆ ಚೆಕ್ ಮಾಡ್ತೇನೆ ಆ್ಯಂಡ್ ನೋಡ್ತೇನೆ ಏನಾಗಿದೆ. ಆಲ್ಮೋಸ್ಟ್ ತುಂಬ ಜನ ಕಮೆಂಟ್ ಮಾಡಿದ್ರಿ, ಹಾಗಾಗಿ ಡೆಫಿನೆಟಾಗಿ ನೋಡ್ತೇನೆ ಏನಾಗಿದೆ, ಹಣ ಬರೋದಿಲ್ಲೋ ಏನು ಕತೆ ಅಂತ ನೋಡೋಣ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಮಾಡ್ಕೊಳ್ಳಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂತಂದರೆ ನಿಮ್ಮ ಅನಿಸಿಕೆ ಏನಿದೆ, ಬೇರೆ ಅನಿಸಿಕೆ ಬೇಡ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಂದು ತಿಳಿಸಿ. ಆ್ಯಂಡ್ ಇಲ್ಲಿ ಇನ್ನೊಂದು, ಪೆನ್ಷನ್ ಹಣದ ಬಗ್ಗೆ ಆಲ್ರೆಡಿ ಒಂದಿಷ್ಟು ಜನ ಕೇಳಿದ್ರಿ. ಈಗ 2,000 ಹಣ ಜಮೆ ಆಗಲ್ವಾ, ಪೆನ್ಷನ್ ಹಣ ಒಂದೂವರೆ ಸಾವಿರ ರೂಪಾಯಿ ಹಣ ಜಮೆ ಆಗಲ್ವಾ, ಅದ್ರ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಜನ ಈಗ ತುಂಬ ಬಾರಿ ಕೇಳಿದ್ರಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಕೇಳಿದ್ರಿ. ತುಂಬ ಜನ ಕೇಳಿದರು. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಪೆನ್ಷನ್ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಇದ್ರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ. ಈಗ ಪೆನ್ಷನ್ ಹಣ ಯಾರಿಗೆ ಹಣ ಜಮೆ ಆಗುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬ ಜನ ಕೇಳ್ತಾರೆ, ಪೆನ್ಷನ್ ಹಣ ಜಮೆ ಆಗುತ್ತಾ ಸರ್ ಅನ್ನುವಂಥದ್ದು ಎಲ್ಲರ ಕ್ವಶನ್. ಇದ್ರ ಬಗ್ಗೆ ಗೊತ್ತಿದೆ ಎಲ್ರಿಗೂ. ಆದರೆ ನೀವು ಏನು ಮಾಡಬೇಕು, ಈಗ ಪೆನ್ಷನ್ ಹಣ ಜಮೆ ಆಗಬೇಕು, ಆ ರೀತಿ ಈ ಹಣ ಜಮೆ ಆಗಬೇಕು, ಮತ್ತೊಂದು ಯಾವುದೇ ಒಂದು ಯೋಜನೆಯ ಹಣವನ್ನು ಜಮೆ ಆಗಬೇಕಂತಂದರೆ ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಪೆನ್ಷನ್ ಹಣವನ್ನು ಇಲ್ಲಿ ಎಲ್ಲರೂ ಕೂಡ ಮೇಯ್ನಾಗಿ ಪೆನ್ಷನ್ ಹಣವನ್ನು ಪಡ್ಕೊಳ್ಳೇಬೇಕು. ಆ್ಯಂಡ್ ಪೆನ್ಷನ್ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಅಂತಂದರೆ ಒಂದಿಷ್ಟು ಜನರಿಗೆ ಗೊತ್ತಿದೆ. ಈಗ ಆಲ್ರೆಡಿ ತುಂಬ ಜನ ಕೇಳಿದ್ದೀರ. ಪೆನ್ಷನ್ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಅಂತಂದರೆ, ನೀವು ಮೇಯ್ನಾಗಿ ಪೆನ್ಷನ್ ಹಣವನ್ನು ಪಡ್ಕೊಳ್ಳುವಂಥದ್ದು ಸಿಂಪಲಾಗಿ, ಒಂದು ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕು, ಎಲ್ಲರ ಅಕೌಂಟಿಗೆ ಹಣ ಬರುವಾಗ ಆಗಬೇಕು. ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸಿ. ಯಾಕಪ್ಪ ಅಂತಂದರೆ ನಾವು ನೋಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಸಿಗೋಣ.